ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೂ ಅಂದರೆ ಫೆಬ್ರವರಿ ಇದೇ ವರ್ಷ ಆದರೆ 16-17ರಿಂದ ಇದೊಂದು ಲೈಫ್ ಡಿಪ್ಲೊಮಾ ಪ್ರೋಗ್ರಾಮ್ನ ಪ್ರಾರಂಭ ಮಾಡಿದೆ. ಅದಕ್ಕಿಂತ ಮುಂಚೆ ನನಗಿತ್ತು ಯಾಕೆ ಜ್ಞಾನ ನಾನು ಪಡ್ಕೊಂಡ್ರೆ ಸರ್ ಯಾಕೆ ನಮಗೆ ಶೇರ್ ಮಾಡಬೇಕು, ಶೇರ್ ಮಾಡೋದ್ರಿಂದ ಎಷ್ಟು ಜನಕ್ಕೆ ಅದು ಏನು ಬೆನಿಫಿಟ್ ಆಗುತ್ತೆ, ಶೇರ್ ಮಾಡೋದಕ್ಕೆ ಅಷ್ಟು ಜ್ಞಾನ ನಮಗಿದೆಯಾ, ಅಂಥ ಒಂದು ಜ್ಞಾನ ಪಡ್ಕೊಂಡ್ರೆ ಮಾತ್ರ ಶೇರ್ ಮಾಡಬೇಕು, ಅಂಥವರೇ ಶೇರ್ ಮಾಡಬೇಕು, ನಮ್ಮಂಥವ್ರನ್ನ ಶೇರ್ ಮಾಡಬಾರ್ದು ಅನ್ನೋ ಒಂದು ಪುಟ್ಟ ಅನುಮಾನ ನನ್ನಲ್ಲಿತ್ತು ಆ್ಯಕ್ಚುಲಿ. ಬಟ್ ಈಗ ಅನಿಸ್ತಾ ಇದೆ ನಮ್ಮದು ಲಿಮಿಟೆಡ್ ಇಲ್ಲ ಅಂತಲ್ಲ, ಬಟ್ ಕಲಿತಾ ಇದ್ದೇನೆ. ಎಷ್ಟು ಕಲಿತಾ ಇದ್ದಾರೋ ಅಷ್ಟು ಶೇರ್ ಮಾಡೋಣ, ಇನ್ನೂ ಕಲಿತ್ರೆ ಇನ್ನೂ ಶೇರ್ ಮಾಡೋಣ, ಇನ್ನೂ ಕಲಿತ್ರೆ ಇನ್ನೂ ಶೇರ್ ಮಾಡೋಣ. ನಾನೆಲ್ಲ ಕಲಿತ ಮೇಲೆ ಶೇರ್ ಮಾಡಬೇಕು ಅಂತಂದರೆ ಅದು ಆಗದೆ ಕೆಲಸ. ಯಾಕೆಂದರೆ ಎನರ್ಜಿ ಯಾವ ರೀತಿ ಫ್ಲೋ ಆಗುತ್ತೋ ಜ್ಞಾನ ಕೂಡ ಅಷ್ಟೇ ರೀತಿ ಫ್ಲೋ ಆಗುತ್ತೆ. ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಇನ್ನೊಬ್ಬರಿಗೆ ಹಂಚಿದಾಗ ಮತ್ತಷ್ಟು ಜ್ಞಾನ ನಿಮಗೆ ಬರ್ತದೆ. ಎಷ್ಟೆಷ್ಟು ಜ್ಞಾನವನ್ನು ನೀನು ಹಿಡಿದಿಟ್ಕೊಳ್ತೀಯೋ ಹಿಡಿದಿಟ್ಕೊಳ್ತಕ್ಕಂಥ ಜ್ಞಾನ ನಿಂತ ನೀರಿನ ಥರ ಯಾರಿಗೂ ಕೆಲಸಕ್ಕೆ ಬರೋದಿಲ್ಲ. ಈ ದಿನ ನನಗೆ ಭಾಳ ತೃಪ್ತಿ ಆಗಿದೆ. ಯಾಕೆಂದರೆ ಬಂದಿರ್ತಕ್ಕಂಥ ಸ್ಟೂಡೆಂಟ್ಸು, ಗೃಹಿಣಿಯರು, ಹಿರಿಯರು ಪ್ರತಿಯೊಬ್ಬರ ಮುಖದಲ್ಲಿ ಒಂದು ಏನೋ ಒಂದು ಕಂಡುಕೊಂಡಿರ್ತಕ್ಕಂಥ ಉತ್ಸಾಹ ಇದೆ, ನಗು ಇದೆ. ಜೀವನದಲ್ಲಿ ನಾನು ಮತ್ತಷ್ಟು ಉತ್ಕೃಷ್ಟವಾಗಿ ಬದುಕಬಹುದು ಅನ್ನೋ ಭರವಸೆ ನಿಮ್ಮಲ್ಲಿ ಬಂದಿದೀಗ. ಈ ಒಂದು ಭರವಸೆಗೆ ಜೀವನ ಮಾಡಬೇಕು, ನನ್ನ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸ್ಕೋಬೇಕು ಅನ್ನೋ ಭರವಸೆಗೆ ನಲ್ಲಿರ್ತಕ್ಕಂಥ ಒಂದು ಪುಟ್ಟ ಜ್ಞಾನ ಕಾರಣ ಆಗಿದ್ದಕ್ಕೋಸ್ಕರ ನನಗೆ ತುಂಬ ಹೆಮ್ಮೆ. ಅದೇ ರೀತಿ ನಿಮ್ಮ ಜೀವನ ಕೂಡ ಸಾಕಷ್ಟು ಜನರಿಗೆ ಆದರ್ಶಪ್ರಾಯವಾಗಬೇಕು. ನನ್ನ ಜೀವನ ಕೇವಲ ಕೋಟಿಗಳು ಸಂಪಾದಿಸಿದಾಗಲೋ, ಮಕ್ಕಳಾದಾಗಲೋ, ಅಥವಾ ಆಸ್ತಿ ಒಡವೆ ಐಶ್ವರ್ಯ ಸಂಪಾದಿಸಿದಾಗಲೋ ನನ್ನ ಜೀವನ ಸಾರ್ಥಕವಾಗೋದಿಲ್ಲ. ನಮ್ಮ ಜೀವನ ಸಾರ್ಥಕವಾಗಬೇಕು ಅಂದರೆ ಮತ್ತೊಬ್ಬರ ಜೀವನಕ್ಕೆ ಭರವಸೆಯನ್ನು ಕೊಡಬೇಕು, ಮತ್ತೊಬ್ಬರ ಜೀವನಕ್ಕೆ ಉತ್ಸಾಹವನ್ನು ತುಂಬಬೇಕು, ಬದುಕಬೇಕೆಂಬ ಭರವಸೆ ಬರಬೇಕು. ಈ ಒಂದು ಜೀವನ ಭಗವಂತನ ಪ್ರಸಾದ ಅಂತ ಅನಿಸ್ಬೇಕು. ಆ ರೀತಿಯಾಗಿ ನಮ್ಮ ಜೀವನ ಮತ್ತೊಬ್ಬರ ಜೀವನಕ್ಕೆ ಬೆಳಕನ್ನು ತುಂಬಬೇಕು. ಅದು ನಿಜವಾದ. ಈ ದಿನ ನೀವು ನಾನು ಮಾಡೋದು ಒಂದು ಮುಖ್ಯವಾದ ಉತ್ತಮವಾದ ಕೆಲಸ ಇದೆ. ಎಷ್ಟೋ ಜನ ಹೊರಗಡೆ ಬಹಳಷ್ಟು ನೋವಿಂದ ಕೊಡುತ್ತಾ ಇದ್ದಾರೆ. ಯಾಕೆ ಈ ಜೀವನ ಅಂದ್ಕೊಳ್ತಾ ಇದ್ದಾರೆ? ಆ ಒಂದು ಜೀವನದಲ್ಲಿ ಭರವಸೆಯ ಒಂದು ಛಾಯೆಯನ್ನು ಮೂಡಿಸಬೇಕಾಗಿದೆ. ಎಷ್ಟೋ ಯುವಕರು ತಪ್ಪುದಾರಿ ಇಡ್ತಾ ಇದ್ದಾರೆ. ಗೊತ್ತಿಲ್ಲ ಪಾಪ, ಕಲಿಸ್ಕೊಳ್ಳೋದಕ್ಕೆ ತಂದೆ ತಾಯಿಗೂ ಗೊತ್ತಿಲ್ಲ, ಕಲಿಸ್ಕೊಳ್ಳೋದಕ್ಕೆ ಗುರುಗಳಿಗೂ ಗೊತ್ತಿಲ್ಲ. ಶಾಲೆ ಪಾಠಶಾಲೆಗಳು ಕಮರ್ಷಿಯಲ್ ಆಗಿದ್ದಾವೆ. ಅವರು ಕೇವಲ ದುಡ್ಡನ್ನು ನೋಡ್ಕೊಳ್ತಾ ಇದ್ದಾರೆ. ಆ ದುಡ್ಡಿನ ಬರುವ ಇದರಲ್ಲಿ ಆ ಒಂದು ಏನು ವಿದ್ಯಾರ್ಥಿಗಳು ನಾವು ಏನು ಕೊಡ್ತಾ ಇದ್ದೀವಿ, ಏನು ಕಲಿತಾ ಇದ್ದಾರೆ ಗೊತ್ತಿಲ್ಲ. ಆ ಥರ ಎಷ್ಟೋ ಜನ ಒಂದು ಅಂದವಾಗಿ ಕಲಿತಾ ಇದ್ದಾರೆ. ನಿಮ್ಮೆಲ್ಲರ ಕರ್ತವ್ಯ ಅವ್ರನ್ನ ಸರಿಯಾದ ರೈಟ್ ವೇಗೆ ತರೋ ಒಂದು ಕರ್ತವ್ಯ ಇದೆ. ಆ ಕರ್ತವ್ಯದಲ್ಲಿ ಕೇವಲ ಒಬ್ಬ ಮನುಷ್ಯ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಕೈ ಸೇರಿದ್ರೆ ಅದು ಒಂದು ಭರವಸೆಯ ಕೈಯಾಗುತ್ತೆ. ಇದನ್ನು ನೋಡಿ, ನಾನೊಬ್ಬನೇ, ಬಟ್ ನನ್ನ ಗುರುತಿಸಿ ಕರೆಸಿ ನನ್ನ ಕೂಡ ನಿಮಗೆ ಒಂದು ಜ್ಞಾನ ಕೊಡಿಸಿರ್ತಕ್ಕಂಥವ್ರು ಗುರೂಜಿ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು, ಅನುಮಿಶ್ ಅವರು, ಆಮೇಲೆ ಸುರೇಶ್ ಅವರು, ಹರೀಶ್ ಅವರು, ಸಂತೋಷ್ ಅವರು, ಅವರ ಒಂದು ಶ್ರಮದ ಫಲ ಇವತ್ತು ನಿಮ್ಮೆಲ್ಲರಿಗೂ ಜ್ಞಾನ ಪ್ರಸಾರ ಆಗೋದಕ್ಕೆ ಸಾಧ್ಯ ಇದೆ. ನಿಮ್ಮೆಲ್ಲರ ಮುಖಗಳು ಇವತ್ತು ಕಂಗೊಳಿಸ್ತಾ ಇದೆ, ಭರವಸೆ ಕಾಣ್ತಾ ಇದೆ. ಇದು ಎಲ್ಲಿಂದ ಬಂತು ಅಂದರೆ ಅವರೇ ಒಂದು ಸಂಕಲ್ಪ ಬಲದಿಂದ ನಿಮಗೆ ಬರ್ತಾ ಇದೆ. ಮತ್ತೆ ಈಗ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮನ್ನು ಒಂದು ಸಂಕಲ್ಪ ಬೇಕು, ನಿಮ್ಮನ್ನು ಒಂದು ಬಲ ಬೇಕು. ಕೇವಲ ನನಗಾಗಿ, ನನ್ನ ಕುಟುಂಬಕ್ಕಾಗಿ ನನ್ನ ಜೀವನ, ನಾನು ನನ್ನ ಕುಟುಂಬ ಚೆನ್ನಾಗಿರೋಣ, ಅದು ಕಂಪಲ್ಸರಿ ಇರೋಣ. ಜೊತೆಗೆ ಸಾಕಷ್ಟು ಕುಟುಂಬಗಳಿದೆ, ಸಾಕಷ್ಟು ಸಮಾಜ ಇದೆ, ಎಷ್ಟೋ ಜನಗಳಿದ್ದಾರೆ. ನಾವು ಯಾರು ಒಬ್ರಿಗೊಬ್ರು ಬಿಟ್ಟು ಇಲ್ಲ. ನಾವು ಅಂದ್ಕೊಂಡಿದ್ದೀವಿ ನಾನೇ ಬೇರೆ ನೀನೇ ಬೇರೆ ಅಂತ. 640 ಕೋಟಿ ಜನಸಂಖ್ಯೆ ನಾವೆಲ್ಲ ಇಲ್ಲೇ ನಾವು ಕನೆಕ್ಟ್ ಆಗಿದ್ದೀವಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀವಿ. ಎಲ್ಲೋ ಭೂಕಂಪ ಆಗುತ್ತೆ, ಎಲ್ಲೋ ಯುದ್ಧ ಆಗುತ್ತೆ, ಎಲ್ಲೋ ಕ್ಷಾಮ ಬರುತ್ತೆ, ನನಗೆ ಸಂಬಂಧ ಇಲ್ಲ ಅಲ್ಲ. ಏನೇ ಮಾಡಿ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. 640 ಕೋಟಿ ಜನಸಂಖ್ಯೆಯಲ್ಲಿ ನಾನು ಏನೇ ಮಾಡಿ ನಾನು ಶೇರ್ ಇದೆ. ಕೆಟ್ಟದಾದ್ರೂ ಶೇರ್ ಇದೆ, ಒಳ್ಳೆದಾದ್ರೂ ಶೇರ್ ಇದೆ. ಯಾರು ಬೇರೆ ಇಲ್ಲ. 100% ನಾವೆಲ್ಲ ಒಂದೇ. ಆ ಒಂದೇ ಅನ್ನೋ ಭರವಸೆ ಕೇವಲ
ಒಂದು ಆಧ್ಯಾತ್ಮದಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ ಆಗಲಿ, ಪ್ರಾಪಂಚಿಕದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೆಷ್ಟು ನಾವು ಪ್ರಾಪಂಚಿಕ ಜೀವನಕ್ಕೆ ನಾವು ಮರಳುತ್ತೀವಿ, ಅಷ್ಟಷ್ಟು ನಾವು ಕುಬ್ಜರಾಗ್ತೀವಿ, ಚಿಕ್ಕವರಾಗ್ತೀವಿ. ನಮ್ಮ ಒಂದು ಬೌಂಡ್ರೀಸ್ ನಿರ್ಮಾಣ ಮಾಡ್ಕೊಳ್ತೀವಿ, ಆ ಬೌಂಡ್ರೀಸ್ನಲ್ಲಿ ಜೀವನ ಮಾಡ್ತೀವಿ. ನಾವು ಎಷ್ಟೆಷ್ಟು ಆಧ್ಯಾತ್ಮದಲ್ಲಿ ಬರ್ತೀವಿ, ಎಕ್ಸ್ಪ್ಯಾನ್ ಆಗ್ತೀವಿ, ನಮ್ಮನ್ನು ನಾವು ಬಯಲುಪಡಿಸ್ಕೊಳ್ತೀವಿ. ನಾನೊಂದು ವಿಶಾಲ ಅಂತ ಗೊತ್ತಾಗುತ್ತೆ, ವಿಶಾಲ ಪ್ರಪಂಚದಲ್ಲಿ ಜೀವನ ಮಾಡ್ತೀವಿ. ಅಂತ ಒಂದು ವಿಶಾಲ ಪ್ರಪಂಚಕ್ಕೆ ಬರಬೇಕಾದ್ರೆ ಆಧ್ಯಾತ್ಮ ಬಹಳ ಇಂಪಾರ್ಟೆಂಟ್. ಅಂತ ಆಧ್ಯಾತ್ಮ ನಿಮ್ಮಲ್ಲಿ ಬರಲಿ, ಒಂದೇ ಬರಲಿ. ಪ್ರತಿದಿನ ಅಂತ ಒಂದು ಭರವಸೆಯಿಂದ ನೀವು ಬೇರೆಡೆ. ಪ್ರತಿ ಸೂರ್ಯೋದಯ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಯಶಸ್ಸನ್ನು ತರುತ್ತದೆ. ಅಂತ ಒಂದು ಭರವಸೆಯಿಂದ ಆ ಸೂರ್ಯೋದಯವನ್ನು ಕಾಣ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನು ನೀವು ಉತ್ತೇಜನಗೊಳಿಸಿಕೊಳ್ಳಿ, ಜೊತೆಗೆ ಪಕ್ಕದವರದ್ದನ್ನು ಉತ್ತೇಜನಗೊಳಿಸಿ. ಡಿಪ್ರೆಸ್ ಆಗಬೇಡ್ರಿ. ಅವರು ಭಗವಂತ ಕೊಟ್ಟಿರೋ ಪ್ರತಿ ಕ್ಷಣ ಕೂಡ ಎಂಜಾಯ್ಮೆಂಟ್ ಮಾಡೋದಕ್ಕೆ ಕೊಟ್ಟಿದ್ದಾನೆ, ಡಿಪ್ರೆಸ್ ಆಗೋದಕ್ಕೆ ಕೊಟ್ಟಿಲ್ಲ. ಪ್ರತಿ ಬರ್ತಕ್ಕಂಥ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸೇ ಆಗಲಿ, ಅವು ಯಾವ ಕೆಟ್ಟದ್ದು ಒಳ್ಳೆಯದು ಅಂತ ಎಲ್ಲೂ ಇಲ್ಲ. ಆ ಒಂದು ನಂಬಿಕೆಯಲ್ಲಿ ಬದುಕೋಣ. ಅಂತ ಒಂದು ಭರವಸೆ ನಮ್ಮನ್ನ, ನಮ್ಮ ಸಮಾಜವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಹೊರತು ಹಿಂದಕ್ಕೆ. ಸೊ ಲೈಫ್ ಬ್ಯೂಟಿಫುಲ್ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ಪ್ರತಿಯೊಂದನ್ನು ಆಕ್ಸೆಪ್ಟ್ ಮಾಡೋಣ, ಯಾವುದನ್ನು ರಿಜೆಕ್ಟ್ ಮಾಡೋದು ಬೇಡ. ಅವನು ಕೆಟ್ಟವನು, ಇವನು ಕೆಟ್ಟವನು, ಅವನಿಂದ ಕೆಟ್ಟದಾಯ್ತು, ಇವನಿಂದ ಕೆಟ್ಟದಾಯ್ತು, ನನಗೆ ಅದು ಇದು ಅಂತ ರಿಜೆಕ್ಟ್ ಮಾಡೋದು ಬೇಡ. ಎವ್ರಿಥಿಂಗ್ ಇಸ್ ಆಕ್ಸೆಪ್ಟೆಡ್, ಎಲ್ಲದೂ ನಂದೇ ಅಂತ ಆಕ್ಸೆಪ್ಟ್ ಮಾಡಿ. ಯಾವುದು ಕೆಟ್ಟದು ಅನ್ನೋದಿಲ್ಲ. ಯಾರು ನನ್ನ ಬೈದರು ಅಂದ್ರೆ ಅವರು ನನ್ನವರೇ ಅಂತ ಆಲೋಚನೆ ಮಾಡಿ. ಆ ಥರ ಒಂದು ನಿಮ್ಮ ಆಟಿಟ್ಯೂಡ್ನ ಡೆವಲಪ್ ಮಾಡಿಕೊಂಡು ನಿಮ್ಮ ಮನೋಭಾವನ ಬೆಳೆಸಿಕೊಂಡು, ಆ ಥರ ಬೆಳೆಸಿಕೊಳ್ಳೋದಕ್ಕೆ ನಿಮಗೆ ಅದ್ಭುತವಾದ ಒಂದು ಸಾಧನ ಅಂದರೆ ಧ್ಯಾನ, ಮೆಡಿಟೇಷನ್. ಆ ಒಂದು ಮೆಡಿಟೇಷನ್ ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ತೆಗೆದುಕೊಂಡು ಹೋಗುತ್ತೆ. ಪ್ರತಿದಿನ ತಪ್ಪದೆ 1 ಗಂಟೆ ಮೆಡಿಟೇಷನ್ ಮಾಡೋದಕ್ಕೆ ಇದರಿಂದ ನೀವು ಸಿದ್ಧತೆಗಳನ್ನು ಮಾಡಿಕೊಂಡು, ಪ್ರತಿ ಸೂರ್ಯೋದಲ್ಲಿ ಎದ್ದು ಕೂಡಲೇ ಫಸ್ಟ್ ಥ್ಯಾಂಕ್ಸ್ ಹೇಳೋದನ್ನ ಕಲಿಬೇಕು. ಯಾಕಂದ್ರೆ ನಾವು ಇರ್ತಕ್ಕಂಥ ಭೂಮಿ ನಮಗೆಲ್ಲ ಕೊಡ್ತಾ ಇದೆ. ನಿಲ್ಲೋದಕ್ಕೆ ನೆಲೆ, ತಿನ್ನೋದಕ್ಕೆ ಊಟ, ಮಲಗೋದಕ್ಕೆ ಜಾಗ, ಹಾಕೊಳ್ಳೋದಕ್ಕೆ ಬಟ್ಟೆ, ಓಡಾಡೋದಕ್ಕೆ ಏನು, ಎಲ್ಲವನ್ನೂ ಕೊಡ್ತಕ್ಕಂಥ ಈ ಭೂಮಿಗೆ ನಾವು ಮೊದಲು ಥ್ಯಾಂಕ್ಸ್ ಹೇಳೋದು. ಸಮುದ್ರೇ ವಸನೇ ದೇವಿ, ಪರ್ವತಸ್ಥನ ಮಂಡಲಿ, ಲಕ್ಷ್ಮೀ ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಿ ಕ್ಷಮಾಸಮ. ಆ ಒಂದು ಶ್ಲೋಕದ ಅರ್ಥವನ್ನು ತಿಳ್ಕೊಳ್ರಿ. ಇದು ಯಾವುದೋ ಶ್ಲೋಕ ಅಂತಲ್ಲ. ಸಮುದ್ರೇ ವಸನೇ ದೇವಿ, ಸಮುದ್ರವನ್ನೇ ನನ್ನ ವಸ್ತ್ರವನ್ನಾಗಿ ಬಿಟ್ಟಿರ್ತಕ್ಕಂಥ ನನ್ನ ಮಾತೆ. ಯಾಕೆಂದ್ರೆ ನಮ್ಮ ದೇಹದ 3 ಭಾಗ ವಸ್ತ್ರದಿಂದ ತುಂಬಿದೆ. ಈ ಪ್ರಪಂಚದ ಈ ಒಂದು ಭೂಮಂಡಲದಲ್ಲಿರ್ತಕ್ಕಂಥ 3 ಭಾಗ ನೀರಿನಿಂದ ತುಂಬಿರ್ತಕ್ಕಂಥ ಸಮುದ್ರ ಇದೆ. ಆ ಸಮುದ್ರವನ್ನೇ ತನ್ನ ವಸ್ತ್ರವನ್ನು ಉಟ್ಕೊಂಡಿದ್ದಾಳೆ. ಸಮುದ್ರೇ ವಸನೇ ದೇವಿ, ಪರ್ವತ ಸ್ತನ ಮಂಡಳಿ. ಈ ಒಂದು ಹಿಮಾಲಯ ಪರ್ವತಗಳು ನಿನ್ನ ಸ್ತನಗಳು. ಅಮ್ಮ, ನಿನ್ನ ಸ್ತನಗಳಿಂದ ನಾನು ಈ ಒಂದು ಮಗು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀನಿ. ಅವತ್ತು ನೀವು ಎದೆ ಹಾಲು ಕೊಡಲಿಲ್ಲ ಅಂದ್ರೆ ನಾನು ಎಲ್ಲಿ ಬೆಳೀತಾ ಇದ್ದೆ. ಇವತ್ತು ಕೂಡ ನಿನ್ನ ಹಿಮಾಲಯ ಪರ್ವತದಿಂದ ಹರಿರ್ತಕ್ಕಂಥ ಗಂಗಾ ನದಿಯಿಂದ ಬಂದಿರತಕ್ಕಂಥ ನೀರು ನಾನು ಅನ್ನವಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಊಟ ಮಾಡ್ತಾ ಇದ್ದೀನಿ. ಇಷ್ಟು ದೊಡ್ಡವಳಾಗಿರ್ತಕ್ಕಂಥ ನೀನು ವಿಷ್ಣು ಪತ್ನಿಯೇ ಆಗಿರಬೇಕು, ಆ ಪರಮಾತ್ಮನ ಪತ್ನಿಯೇ ಆಗಿರಬೇಕು. ಯಾಕೆಂದ್ರೆ ತಾಯಿನ ನಾವು ಖಂಡಿತವಾಗಿ ಹೇಳ್ಬೋದು. ತಂದೆ, ತಾಯಿ ಅನ್ನೋದು 100%, ತಂದೆ ಅನ್ನೋದು ನಂಬಿಕೆ. ತಂದೆನ ನಾವು ನೋಡಿಲ್ಲ, ತಾಯಿ ಹೇಳಿದ್ರೆ ಮಾತ್ರ ತಂದೆ ಗೊತ್ತಾಗ್ತದೆ. ಇವನು ನನ್ನ ತಂದೆ ಅಂತ ತಾಯಿನೇ ತಿಳಿಸ್ಬೇಕು ನನಗೆ. ಬಟ್ ನನ್ನ ತಾಯಿ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು. ಅದರ ತಂದೆನ ತೋರಿಸೋದು ತಾಯಿನೇ. ಆದ ಕಾರಣ ನನ್ನ ತಂದೆನ ತೋರಿಸ್ಬೇಕಾದ್ರೆ ಈ ನನ್ನ ತಾಯಿನೇ ನಾನು ದಿನನಿತ್ಯ ಕೃತಜ್ಞತೆಯಿಂದ ಅವಳ ಸ್ಮರಿಸ್ಬೇಕು. ಆ ಕೃತಜ್ಞತೆ ಭಾವನೆ ಯಾರಲ್ಲಿ ಇರ್ತದೆ, ಆ ಕೃತಜ್ಞತೆ ಭಾವನೆಯಿಂದ ಯಾರು ಇರ್ತಾರೆ ಅವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಪಡಿತಾರೆ, ಸಕ್ಸಸ್ ಆಗ್ತಾರೆ. ಥ್ಯಾಂಕ್ಸ್ ಹೇಳ್ತಕ್ಕಂಥ ಒಂದು ಆಟಿಟ್ಯೂಡ್, ಮೆಂಟಾಲಿಟಿ ನಮ್ಮಲ್ಲಿ ಬರಬೇಕು. ನಾವು ಯಾಕೆ ಹೇಳ್ಬೇಕು ಅಂತಲ್ಲ, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಆ ಥ್ಯಾಂಕ್ಸ್ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಪ್ರಾರಂಭ ಮಾಡಿ. ಒಂದು ಲೋಟ ನೀರು ತಂದು ಕೊಟ್ಟರೆ ಥ್ಯಾಂಕ್ಸ್ ಹೇಳಿ ಪ್ರಾರಂಭ ಮಾಡಿ. ಆ ಒಂದು ಲೋಟ ನೀರು ತಂದು ಕೊಟ್ಟಾಗ ಆ ಮಗುವಿಗೆ ಥ್ಯಾಂಕ್ಸ್ ಹೇಳಿದಾಗ ಆ ಮಗುವಿನ ಮನಸ್ಸು ನೋಡ್ರೆ ಹೇಗಿರುತ್ತೆ. ಸೊ ಆ ರೀತಿಯಾಗಿ ನಾವು ಪ್ರತಿನಿತ್ಯ ದಿನ ನಮ್ಮನ್ನು ನಾವು ಡೆವಲಪ್ ಯಾವ ರೀತಿ ಮಾಡ್ಕೊಳ್ತೀವಿ ಅಂದ್ರೆ, ನಮ್ಮನ್ನ ನಾವು ನೋಡಿಕೊಂಡು ನಮ್ಮನ್ನ ನಾವು ಥ್ಯಾಂಕ್ಸ್ ಹೇಳೋದನ್ನ ಕಲ್ತ್ಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಕೃತಜ್ಞತಾ ಭಾವನೆ ಬರ್ತದೆ. ಅಂತ ಒಂದು ಕೃತಜ್ಞತೆ ಭಾವನೆಯಿಂದ ನಾವು ಜೀವನ ಮಾಡ್ತಾರೆ, ಆ ಜೀವನ ಯಶಸ್ವಿ ಜೀವನ, ಶ್ರೇಷ್ಠವಾದ ಜೀವನ ಮಾಡ್ತದೆ. ಅದು ಸುಂದರವಾದ ಜೀವನ ಮಾಡ್ತದೆ, ಸುಮಧುರವಾದ ಜೀವನ ಮಾಡ್ತದೆ. ಬ್ಯೂಟಿಫುಲ್ನ ನಾವು ಎಲ್ಲೋ ಹೊರಗಡೆ ನೋಡ್ಬೇಕಾಗಿಲ್ಲ. ಆ ಬ್ಯೂಟಿನ ನಮ್ಮ ಒಳಗಡೆ ನೋಡ್ಕೊಂಡ್ರೆ ಹೊರಗಡೆ ಆ ಬ್ಯೂಟಿ ಸಿಗ್ತದೆ. ಆ ಬ್ಯೂಟಿನ ಕಾಣ್ತಕ್ಕಂಥ ಸಿಸ್ಟಮ್ ನಮ್ಮ ಒಳಗಡೆ ಇದೆ.
ನೀವು ಇವತ್ತಿನ ಬೆಳಗಿನ ಸಾಯಂಕಾಲದವರೆಗೆ ನೋಡಿರ್ತಕ್ಕಂಥ ಒಂದು ಕೆಲವೊಂದು ಪ್ರಿನ್ಸಿಪಲ್ಸ್ ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗೋದಕ್ಕೆ ಬಹಳಷ್ಟು ಜನ ಬೇಕಾಗಿಲ್ಲ. ಮೋಸ್ಟ್ಲಿ ಹಾರ್ಡ್ಲಿ 6 months or 9 months ಅಲ್ಲಿ ನಿಮ್ಮ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿರ್ತದೆ. ಆಗ ನಿಮ್ಮ ಪಕ್ಕದವರು, ನಿಮ್ಮ ಎದುರಿದ್ದವರು ನೀವು ಎಲ್ಲರೂ ಗುರ್ತಿಡ್ತಾರೆ, ಏನೋ ನಿಮಗೆ ಬದಲಾವಣೆ ಬಂದಿದೆ, ಸಮಥಿಂಗ್ ಈ ಚೇಂಜ್ ಅಂತ ಅವ್ರು ಹೇಳ್ತಾರೆ. ಬಟ್ ಅಂತ ಒಂದು ಬದಲಾವಣೆಗೆ ಒಗ್ಗಿಸ್ಕೊಳ್ಳೋದು ಯಾರು? ನಾವೇ. ನಮ್ಮನ್ನು ನಾವು ಬದಲಾವಣೆಗೆ ಒಗ್ಗಿಸ್ಕೊಳ್ಬೇಕು. ಯಾಕಂದರೆ ಇಲ್ಲಾಂದರೆ ಹೀಗೆ ಹೋಗ್ಕೊಂಡೋಗ್ಬಿಡ್ತೀವಿ. ಸೊ ಆ ಥರ ಒಂದು ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ತಿಳಿಸ್ತಾ, ಖಂಡಿತವಾಗಿ ಮಾಡ್ತೀರಿ. ಅಂಥ ಒಂದು ಜೀವನ ನಿಮ್ಮದಾಗಲಿ, ಆ ಒಂದು ಹ್ಯಾಪಿಯೆಸ್ಟ್ ಲೈಫ್ ನಿಮ್ಮದಾಗಲಿ, ಆ ಒಂದು ಬ್ಯೂಟಿಯೆಸ್ಟ್ ಲೈಫ್ ನಿಮ್ಮದಾಗಲಿ, ಜೀವನದಲ್ಲಿ ಅತ್ಯಂತ ಉತ್ಸಾಹ ದಿನಗಳು ನಿಮ್ಮಲ್ಲಿ ಬರಲಿ. ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಉತ್ಸಾಹವನ್ನು